ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಯಾಕೋ ನನ್ನ ಮಗಳ ಮೂಡ್ ಸ್ವಲ್ಪ ಆಫ್ ಆಗಿದೆ. ಅದೇ ಟೈಮ್ಗೆ ನನಗೆ ಅವಳ ತಲೆಯಿಂದ ಬೇರೆ ಹೊಡೀತು. ತುಂಬ ಜೋರು ನೋವಾಯಿತು, ಬಟ್ ನಾನು ರಿಯಾಕ್ಟ್ ಮಾಡಿಲ್ಲ. ಯಾಕಂದರೆ ದಿನದಲ್ಲಿ 4 ಟೈಮ್ ಇರುತ್ತೆ. ಆ ಟೈಮಲ್ಲಿ ನಾವು ಯಾವಾಗಲೂ ಮಕ್ಳಿಗೆ ಬೈಯೋದಾಗಲಿ ತುಂಬ ರೇಗಳೋದಾಗಲಿ ಮಾಡಬಾರ್ದು. ಒಂದನೇದು ಬೆಳಗ್ಗೆ ಎದ್ದ ತಕ್ಷಣ ಆವಾಗ ಅವ್ರ ಮೂಡ್ ಹೇಗಿರುತ್ತೆ ಅಂದರೆ, ನಾವು ಅವ್ರಿಗೆ ತುಂಬ ಪ್ರೀತಿ ಮಾಡಬೇಕು, ಅವ್ರನ್ನ ಮುದ್ದಾಡಬೇಕು, ಗುಡ್ ಮಾರ್ನಿಂಗ್ ಅಂತೇಳಿ ಅವ್ರು ಮುದ್ದಾಡಿ ಎಬ್ಬಿಸಿದ್ರೆ ಅವರು ಹ್ಯಾಪಿಯಾಗಿರ್ತಾರೆ ಮತ್ತು ಆ ದಿನ ಪೂರ್ತಿ ಹಾಗೇ ಇರುತ್ತೆ ಅನ್ನೋದು. ಎರಡನೇದು ಅವ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಇರಿಟೇಟ್ ಮಾಡ್ತಾರೆ, ಟಿಫನ್ ತಿನ್ನಲ್ಲ, ಮತ್ತು ಇನ್ಯಾವುದೋ ವಿಷಯಕ್ಕೆ ಮೂಡ್ ಆಫ್ ಆಗಿರ್ತಾರೆ. ಆದರೂ ಆ ಟೈಮಲ್ಲಿ ನಾವು ಪೇಷನ್ಸಿಂದ ಅವರು ರೇಗಾಡ್ದೇನೆ ಬೈದೇನೆ ಹ್ಯಾಪಿಯಾಗಿ ಸ್ಕೂಲ್ ಕಳಿಸ್ಕೊಡ್ಬೇಕು. ಇಲ್ಲಾಂದರೆ ಸ್ಕೂಲ್ಗೆ ಹೋದ್ಮೇಲೆ ಕೂಡ ಅವ್ರ ಮೂಡ್ ಅದೇ ರೀತಿ ಇರುತ್ತೆ. ಸೊ ಆ ಟೈಮಲ್ಲಿ ಕೂಡ ನಾವು ಬೈಯೋದಾಗಲಿ ರೇಗಾಡೋದಾಗಲಿ ಇಲ್ಲ ಟಿಫನ್ ತಿಂದಿಲ್ಲ ಅಂತ ರೇಗಾಡೋದಾಗಲಿ ಅದೇನೂ ಮಾಡಬಾರ್ದು. ಮೂರನೇದು ಸ್ಕೂಲಿಂದ ಬಂದ ತಕ್ಷಣ ಏನಾಯಿತು ಮ್ಯಾಮ್ ಏನು ಹೇಳ್ಕೊಟ್ರು, ನೀನು ಏನು ಕಲ್ತ್ಕೊಂಡೆ, ಹೇಳು ಅಂತ ಅವ್ರಿಗೆ ಫೋರ್ಸ್ ಮಾಡಬಾರ್ದು. ಸ್ವಲ್ಪ ಬಂದವರು ಫ್ರೆಶ್ ಆಗೋಕ್ಕೆ ಟೈಮ್ ಕೊಡಬೇಕು, ಆಮೇಲೆ ಊಟ ಮಾಡೋಕ್ಕೆ ಟೈಮ್ ಕೊಡಬೇಕು. ಅದಾದಮೇಲೆ ಅವರೇ ಹೇಳ್ತಾರೆ ಏನಾಯಿತು ಅನ್ನೋದನ್ನು. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಬಂದ ತಕ್ಷಣ ಏನು ಕಲ್ತ್ಕೊಂಡೆ ಹೇಳು, ಏನು ಹೇಳ್ಕೊಟ್ರು ಹೇಳು ಅಂತ ಅವ್ರಿಗೆ ಹಿಂಸೆ ಮಾಡೋದಾಗಲಿ ರೇಗಳೋದಾಗಲಿ ಮಾಡಬಾರ್ದು. ನಾಲ್ಕನೇದು ಬೆಡ್ ಟೈಮಲ್ಲಿ, ಅವ್ರು ಮಲಗೋ ಟೈಮಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಬೈಯೋದಾಗಲಿ ರೇಗಾಡೋದಾಗಲಿ ಮಾಡಬಾರ್ದು. ಯಾಕಂದರೆ ಅವ್ರು ಅದೇ ಮೂಡಲ್ಲಿ ಮಲಗ್ತಾರೆ, ಬೆಳಗ್ಗೆ ಕೂಡ ಸೇಮ್ ಅದೇ ಕಂಟಿನ್ಯೂ ಆಗಿ ಅದೇ ಮೂಡಲ್ಲಿ ಎದ್ದಿರ್ತಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಇದು ಬೆಸ್ಟ್ ಟೈಮ್ ಅಂತಾರೆ. ಅವ್ರಿಗೇನಾದರೂ ಅರ್ಥ ಮಾಡ್ಸೋಕ್ಕಾಗಲಿ ಹೇಳ್ಕೊಡೋದಕ್ಕಾಗಲಿ ಕನ್ವಿನ್ಸ್ ಮಾಡೋಕ್ಕಾಗಲಿ ಬೆಡ್ ಟೈಮ್ ಇಸ್ ದ ಬೆಸ್ಟ್ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಾವು ಅವರಿಗೆ ಆ ದಿನದಲ್ಲಿ ಅವರೇನೆಲ್ಲ ಒಳ್ಳೇದು ಮಾಡಿದ್ದಾರೆ ಅದನ್ನು ಫಸ್ಟ್ ಹೇಳಬೇಕು, ಅಪ್ರಿಷಿಯೇಟ್ ಮಾಡಬೇಕು. ನೀನು ಇವತ್ತು ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದೆ, ಗುಡ್ ಅಂತ ಹೇಳಬೇಕು. ಮತ್ತು ಯಾವುದೆಲ್ಲ ಬ್ಯಾಡ್ ಇದೆ, ಯಾವುದನ್ನು ಅವ್ರು ಮಾಡಬಾರ್ದಾಗಿತ್ತು, ಇಲ್ಲ ಮಿಸ್ಬಿಹೇವ್ ಮಾಡಿರ್ತಾರೆ, ಇಲ್ಲ ಸಮಥಿಂಗ್ ಏನೋ ಮಾಡಿರ್ತಾರೆ, ನೀನು ಇದನ್ನು ಈ ಥರ ಮಾಡಿದರೆ ಚೆನ್ನಾಗಿರೋದು, ಈ ಥರ ಮಾಡಿದ್ದು ಚೆಂದ ಇರಲಿಲ್ಲ ಅಂತ ಹೇಳಿ ಅರ್ಥ ಮಾಡಿಸ್ಬೇಕು. ಆ ಟೈಮಲ್ಲಿ ಅವರು ನಾವೇನೇ ಹೇಳಿದ್ರು ಅರ್ಥ ಮಾಡ್ಕೋತಾರೆ. ಹಾಗೆ ಇವತ್ತು ನನ್ನ ಮಗಳು ಸ್ಕೂಲಿಂದ ಫೀಲ್ಡ್ ಟ್ರಿಪ್ಪಿಗೆ ಅಂತ ಜೂ ಕರ್ಕೊಂಡು ಹೋಗ್ತಿದ್ರು. ಸ್ವಲ್ಪ ಅವಳು ಇವತ್ತು ಎಕ್ಸೈಟೆಡ್ ಏನು ಇರಲಿಲ್ಲ, ಯಾಕಂದರೆ ಅದು ಆಲ್ರೆಡಿ 2 ಟೈಮ್ಸ್ ಪ್ಲ್ಯಾನ್ ಆಗಿ ಕ್ಯಾನ್ಸಲ್ ಆಗಿತ್ತು. ಸೊ ಅದಕ್ಕೆ ಅವಳು ಅಷ್ಟು ಹ್ಯಾಪಿಯಾಗಿ ಕಾಣಿಸ್ತಿರಲಿಲ್ಲ. ಹಾಗೆ ಇವತ್ತು ಫೀಲ್ಡ್ ಟ್ರಿಪ್ಪಿಗೆ ಅಂತ ಹೊರಗಡೆ ಹೋಗ್ತಿದ್ರಲ್ಲ, ಅದಕ್ಕೆ ಅಂತ ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡಿದೆ. ಚೆನ್ನೈಯಲ್ಲಿ ತುಂಬ ಬಿಸಿಲಿರೋದ್ರಿಂದ ಡೈರೆಕ್ಟಾಗಿ ಕಳ್ಸೋಕ್ಕಾಗಲ್ಲ. ಸೊ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಮಾತ್ರ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಮತ್ತು ಟಿಫನ್ಗೆ ಅಂತ ಚಪಾತಿ ಮತ್ತು ದಾಲ್ ಮಾಡಿದೆ, ತಿಂತಿದ್ದಾರೆ. ತಿನ್ನಕ್ಕಲ್ಲೋ, ಸ್ಕೂಲಲ್ಲಿ ಏನು ಸ್ಪೆಷಲ್ ಇವತ್ತು? ಎಲ್ಲಿಗೆ ಹೋಗ್ತಿದ್ದೀರಾ ನೀವು? ಜೂ. ಹ್ಯಾಪಿನಾ? ಸ್ವಲ್ಪ ಹ್ಯಾಪಿನಾ, ಫುಲ್ ಹ್ಯಾಪಿನಾ? ಜೂ ಇಷ್ಟ ಇಲ್ವಾ ನಿಮಗೆ? ಇಷ್ಟ ಇಲ್ವಾ? ಅಯ್ಯಯ್ಯೋ. ಹಾಗೆ ಸ್ಕೂಲಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಕೊಟ್ಟು ಕಳಿಸಿ ಅಂತ ಹೇಳಿದರು. ಸೊ ಅದಕ್ಕೆ ಅಂತ ಸ್ವಲ್ಪ ಬಿಸ್ಕೆಟ್ ಮತ್ತು ಜ್ಯೂಸ್ ಎಲ್ಲ ಪ್ಯಾಕ್ ಮಾಡ್ತಿದ್ದೆ. ಇದನ್ನೆಲ್ಲ ಅವರೇ ಅವ್ರ ಅಪ್ಪಗೆ ಹೇಳಿ ತರಿಸ್ಕೊಂಡಿದ್ರು. ಯಾಕಂದರೆ ಈ ಥರದ್ದೆಲ್ಲ ನಾವು ಬಿಸ್ಕೆಟ್ ಆಗಲಿ ಜ್ಯೂಸಸ್ ಆಗಲಿ ಡೈಲಿ ಬೇಸಿಸಲ್ಲಿ ಕೊಡೋಲ್ಲ, ಅನ್ಹೆಲ್ದಿ ಇರುತ್ತೆ ಅಂತ. ಸೊ ಇಂಥ ಟೈಮಲ್ಲಿ ಅವರು ಸಿಕ್ಕಿದ್ದೇ ಚಾನ್ಸು ಅಂತ ಏನೇನು ಬೇಕು ಅಂತ ಅವ್ರ ಪಪ್ಪಾಗೆ ಹೇಳಿ ತರಿಸ್ಕೋತಾರೆ. ಒಂದು ಎಕ್ಸ್ಟ್ರಾ ಪೇರ್ ಬಟ್ಟೆ ಕೂಡ ಕೊಟ್ಕಳಿಸಿ ಅಂತ ಹೇಳಿದರು. ಸೊ ಅದನ್ನು ಕೂಡ ಪ್ಯಾಕ್ ಮಾಡ್ತಿದ್ದೆ. ಜೊತೆಗೆ ಎಕ್ಸ್ಟ್ರಾ ವಾಟರ್ ಬಾಟಲ್ ಕೊಟ್ಕಳಿಸಿ ಅಂತ ಕೂಡ ಹೇಳಿದರು. ಬಟ್ ನನ್ನ ಮಗಳು ಇಲ್ಲ ಮಮ್ಮ, ನಂಗೆ ಒಂದೇ ಬಾಟಲ್ ಸಾಕು, ನಾನು 2 ಬಾಟಲ್ ಎತ್ಕೊಳ್ಳೋಕ್ಕಾಗಲ್ಲ, ನಂಗೆ ಒಂದೇ ಬಾಟಲ್ ಸಾಕು ಅಂತ ಹಠ ಮಾಡ್ತಿದ್ಲು. ನಾನು ಓಕೆ ಬಿಡು, ಬಾಟಲ್ ಸ್ವಲ್ಪ ದೊಡ್ಡದಾಗಿದೆ, ಒಂದೇ ಸಾಕಾಗುತ್ತೆ ಅಂತ ಒಂದು ಬಾಟಲಲ್ಲೇ ಕೊಟ್ಟು ಕಳಿಸಿದೆ. 2 ಬಿಸ್ಕೆಟ್, 1 more ಬಿಸ್ಕೆಟ್, 3 ಬಿಸ್ಕೆಟ್ ಅಮ್ಮಮ್ಮ. 3 ಬಿಸ್ಕೆಟಾ? ಯಾಕೆ ಇಷ್ಟೊಂದೆಲ್ಲ ತಗೊಂಡಿದ್ಯಾ? ಯಾವಾಗ ತಿಂತೀಯಾ ಇಷ್ಟೊಂದೆಲ್ಲ? ನಂಗೆ ಬೇಡ ಇಷ್ಟೊಂದೆಲ್ಲ. ನೀನೇ ಯಾಕೆ ಹಾಕಿದ್ಯಾ? ನಾನಂತ 2 ಬಿಸ್ಕೆಟ್ಸ್ 1 ಆರೆಂಜ್. ಹೌದಾ? ಯಾವ್ದು ಬೇಡ ಅಂದರೆ ಬಿಸ್ಕೆಟು? ಎಲ್ಲಪ್ಪ ಯಾವ್ದು ಬೇಡ? ಇದು ಬೇಡ. ಇದು ಮನೆಗೆ ಇಟ್ಕೊಳ್ಳ? ಇದು ಬೇಡವಾ? ಬೇಡ ಅನ್ಸುತ್ತೆ ಬಿಡು. ತಿನ್ಕೋ. ಒಂದೇ ಬಾಟಲ್ ಓಕೆ. ಅದರಲ್ಲಿ ತುಂಬ ಅಕ್ಕಿ ಇರುತ್ತೆ ತಾನೆ, ನಿನ್ನೆ ಜಾಸ್ತಿ Hi guys, good morning.
ಎಷ್ಟಾಗುತ್ತಷ್ಟು ಒಂದು ವಾಟರ್ ಬಾಟಲ್ ಬೇಕಾ? ಮಮ್ಮ ಇನ್ನೂರು ಇದು ಟಿವಿ ಟೇಬಲ್ ಮೇಲೆ ಬಂದ ಸ್ಕೂಲ್ ಮೇಲೆ ಹೇಳ್ಬಿಡಿ. ನಿಜ ಇರ್ತೀಯಾ? ನಿಜ ಮಮ್ಮ ಇವಾಗ ಒಂದು ಫ್ರೈ ಮಾಡ್ಕೊ. ಹೋಗಿದ್ವಿ. ಓ ಸೇಮ್ ಜೂನಾ? ನಮ್ಮ ಫ್ರೆಂಡ್ ಸೇಮ್ಸ್ ಹೋಗಿದ್ರು ಅವ್ರ ಪಾಪ ಜೊತೆ. ಅವ್ರ ಪಪ್ಪ ಜೊತೆ ಹೋಗ್ಯಾರಂತ. ನೀವು ಯಾರ್ಯಾರು ಹೋಗಿದ್ರಿ? ಮಧ್ಯಾಹ್ನ ಊಟಕ್ಕೆ ಅಂತ ಚಿತ್ರಾನ್ನ ಮಾಡಿಟ್ಟಿದ್ದೆ. ಅವ್ರು ಬಂದಾಗ ಕೊಡೋಣ ಅಂತ. ಸೊ ಬಂದು ಊಟ ಸ್ಟಾರ್ಟ್ ಮಾಡಿದ್ರು. ಅವ್ರು ಊಟ ಸ್ಟಾರ್ಟ್ ಮಾಡಿದಾಗ ಮಾತು ಶುರು ಮಾಡಿದ್ರೆ ಒಂದು ½ ಆದರೂ ಬೇಕು ಇಷ್ಟು ಊಟ ತಿಂದು ಮುಗ್ಸೋಕ್ಕೆ ಅವ್ರಿಗೆ. ಯಾಕಂದರೆ ಊಟಕ್ಕಿಂತ ಜಾಸ್ತಿ ಅವರು ಮಾತೇ ಜಾಸ್ತಿ ಆಡೋದು. ಮಮ್ಮ ಇದಾಯಿತು, ಮಮ್ಮ ಅದಾಯಿತು, ಮಮ್ಮ ಇದಿಲ್ಲಿ ಹಿಂಗಾಯಿತು, ನೀನು ಯಾಕೆ ಹಿಂಗೆ, ಅದ್ಯಾಕೆ ಹಿಂಗೆ ಅಂತ ಕ್ವಶನ್ನು ಮಾತು ಕಂಟಿನ್ಯೂಸ್ ನಡೀತಾನೇ ಇರುತ್ತೆ. ಸೊ ಒಂದು ½ ಆದರೂ ಬೇಕು ಊಟ ತಿಂದು ಮುಗ್ಸೋಕ್ಕೆ. ವೈಟ್ ಪಿಕಪ್ ಇತ್ತು, ಒಂದು ಬೇರೆ ಪಿಕಪ್ ಇತ್ತು. ನೀನು ಒಂದೆಲ್ಲ ಝೂ ವಂಡಾರ ಝೂ ಅಂದ್ರು. ವಂಡಾರ ಝೂ ನಂಗೆ ಏನಕ್ಕೆ ಬರಲ್ಲ. ಹೆಂಗ್ ಹೇಳ್ಬೇಕದು? ನಮ್ಮ ಫ್ರೆಂಡ್ ನಾನು ಜಾಸ್ತಿ ಎಂಜಾಯ್ ಮಾಡಿಲ್ಲ. ಏನಾಯ್ತು ಬಂಗಾರಿ? ನೀವೇ ಸ್ಟಾಪ್ ಮಾಡಿದ್ಯಾ? ಸ್ಟಾರ್ಟ್ ಮಾಡಿ. ಇವಾಗ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಾಡಿದ್ದೆ ಸ್ವಲ್ಪ ದಾಲಿತ್ತು, ಅದಕ್ಕೆ ರೋಟಿ ಮಾಡೋಣ ಅಂತ ಹಿಟ್ಟು ಕಲಸಿಡ್ತಾ ಇದ್ದೀನಿ. ನಮ್ಮನೇಲಿ ರಾತ್ರಿ ಯಾವಾಗಲೂ ಉಳ್ಕನೆ ಮಾಡೋದು. ಸೊ ಅದಕ್ಕೆ ಸೇಮ್ ಚಪಾತಿಗೆ ಹಿಟ್ಟು ಕಲಸೋ ಥರನೇ ಹಿಟ್ಟು ಕಲಿಸ್ಬೇಕು. ಸ್ವಲ್ಪ ಹೊತ್ತು ಕಲಸಿ ಇಡ್ತೀನಿ ನಾನು. ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ½ ಇಲ್ಲ ಒಂದು 15-20 ಮಿನಿಟ್ಸ್ ಆದಮೇಲೆ ರೋಟಿ ಮಾಡ್ತೀನಿ. ರೋಟಿ ಮಾಡೋಕ್ಕೆ ಚಪಾತಿ ಥರ ತುಂಬ ತೆಳು ಒತ್ತಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಯಾಕಂದರೆ ಇಲ್ಲಾಂದರೆ ಅದು ಉಬ್ಬಲ್ಲ. ಪುಟ್ಟಿ ಕೈ, ನಿನ್ ಮುಖನೂ ಇಲ್ಲ, ನಿನ್ ಲೆಗ್ಗೂ ಇಲ್ಲ. ಅಯ್ಯೋ ಅಯ್ಯೋ ಪುಟ್ಟಿ. ಪೀಸ್ ನಾಟ್ ಪೀಸ್, ಸ್ವೀಸ್ 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 ಸ್ವೀಸ್. I am a little squeeze. I am going to play squeeze and squeeze. Squeeze, 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 and squeeze. ನೀನು ಕೊಡಲ್ಲ, ಬಿಗ್ಗಮ್ಮಾಗಿ ಮಾಡ್ತೀನಿ. ನನಗೆ ಜಾಸ್ತಿ ಆಟ ಇದೆ. ಕಟ್ ಮಾಡ್ಕೋಬೇಕು. ಸೂಪರ್ ಸ್ಟ್ರಾಂಗ್. ಅಯ್ಯೋ ಅಯ್ಯೋ ಇದು ಬೇರೆ ಬಂದಿದೆ. ಇದು ಬೇರೆ ಕಟ್. ಇದು ಸೈಡಲ್ಲಿ ಪುಚ್ಚಿ. ಇಷ್ಟು ಬೇಡ, ಇಷ್ಟು ಬೇಡ, ಇಷ್ಟು ಬೇಡ, ಇಷ್ಟು ಬೇಡ ನನಗೆ. ಅಯ್ಯೋ ಮತ್ತೆ ಹೆಂಗಪ್ಪ ಮಾಡಿ ಮಾಡೋದು? ಅಯ್ಯೋ ಇಷ್ಟು ಬಿಡಮ್ಮ. ಯಾರಮ್ಮ ಪದೇ ಕಡೆ ನಾನು ಅಡುಗೆ ಮಾಡ್ತಿದ್ರೆ ಇನ್ನೊಂದು ಕಡೆ ನನ್ನ ಮಗಳು ಅಡುಗೆ ಕೂಡ ನಡೀತಾ ಇರುತ್ತೆ. ಎಲ್ಲಿವರೆಗೂ ನಾನು ಕಿಚನಲ್ಲಿ ಅಡುಗೆ ಮಾಡ್ತಿರ್ತೀನಿ ಅಲ್ಲಿವರೆಗೂ ಅವಳು ಕೂಡ ಹೀಗೆ ಏನಾದರೂ ಒಂದು ಮಾಡ್ತಿರ್ತಾಳೆ. ಆಮೇಲೆ ನಾನು ಮತ್ತು ನನ್ನ ಮಗಳು ಇಬ್ಬರು ಸೇರಿ ಒಟ್ಟಿಗೆ ಊಟ ಮಾಡ್ತೀವಿ. ಯಾಕಂದ್ರೆ ಅವ್ರ ಪಪ್ಪ ಬರೋದು ಲೇಟ್ ಆಗುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.